ಇರೋದಿಲ್ಲ, ಹುಳನೂ ಇರೋದಿಲ್ಲ, ಎಲ್ಲ ಕ್ಲೀನ್ ಆಗಿ ಬಂದ್ಬಿಡ್ತಾವಲ್ಲ. ಕೆಲವು ಜನ ಒಂದ್ಸಲಿ ಹಾಕ್ಸ್ಕೊಂಡ್ ಹೋದವ್ರಿಗೆ ಒಂದು 5-6 ವರ್ಷ ತನಕ ಅಲ್ಲಿ ನೋವು ಬರಲ್ಲ ಅವ್ರಿಗೆ. 25 ವರ್ಷದಿಂದ ಬಹಳ ಜನ ಬರ್ತದಾರ. ಈಗ ತಲೆನೋವಿಗೂ ಕೊಟ್ಟಿರ್ತಾರೆ, ಎಲ್ಲ ಬಹಳ ಜನ ಬಂದು ತಗೊಂಡು ಹೋಗ್ತಾ ಇದಾರೆ. ಎಲ್ಲರಿಗೂ ಕಮ್ಮಿ ಆಗೈತಿ. ಸೈಡ್ ಎಫೆಕ್ಟ್ ಆಗ್ಲಿ ಯಾವ್ದೇ ಆಗ್ಲಿ ಯಾವ ತರದಿಂದ ಯಾವ್ದು ಏನು ಎಫೆಕ್ಟ್ ಆಗಲ್ಲ. ಇದಕ್ಕೆ 2 ಸಲ ಎಲ್ಲ 3 ಸಲ ಬಂದು ತಗೊಂಡು ಹೋಗ್ಬಿಟ್ರೆ ಕಮ್ಮಿ ಆಗ್ಬಿಡುತ್ತೆ ಅಲ್ಲಿ ನೋವೆಲ್ಲವ. ಯಾರು ಒಬ್ರು ಇಷ್ಟು ವರ್ಷ ಕೊಟ್ರು ನೀನ್ ನಮಗ್ ತೊಂದ್ರೆ ಆಗೈತಿ, ನಮಗ್ ಅಲ್ಲಿ ನೋವು ಕಮ್ಮಿ ಆಗಿಲ್ಲ ಅಂತ ಯಾರು ಇದ್ ಮಾಡಿಲ್ಲ, ಬಂದಿಲ್ಲ ನಮಗೆ. ಅಲ್ಲಿ ನೋವಿನ ವಾಸನೆ ಹೊಗೆ ಎಲ್ಲ ಕಿವಿ ಒಳಕ್ಕೆ ಎಲ್ಲ ಹೋದ್ಮೇಲೆ ಆ ಹೊಗೆ ಮೂಲಕವ ಎಲ್ಲ ಬರ್ತಾವ ಹುಳ. ಅವು ನಮಸ್ಕಾರ ಸ್ನೇಹಿತರೆ, ನಾವಿವತ್ತು ನಿಮಗೆ ಒಂದು ವಿಶೇಷವಾದ ಜಾಗಕ್ಕೆ ನಿಮ್ಮನ್ನು ಕರೆದುಕೊಂಡು ಹೋಗ್ತಿದ್ದೇವೆ. ಅದ್ಯಾವುದಪ್ಪ ಅಂತ ಹೇಳಿದ್ರೆ ತರೀಕೆರೆ ಹತ್ರ ಇರೋ ಒಂದು ಪುಟ್ಟ ಗ್ರಾಮ, ಬೇಲೇನಹಳ್ಳಿ ಅಂತ ಒಂದು ಪುಟ್ಟ ಗ್ರಾಮದಲ್ಲಿ ಸುಮಾರು 40 ವರ್ಷಗಳಿಂದ ಹಲ್ಲು ನೋವು ಮತ್ತು ಮೂಲವ್ಯಾಧಿಗೆ ನಾಟಿ ಔಷಧಿನ ಕೊಡ್ತಿದ್ದಾರೆ. ಬನ್ನಿ ಇದರ ಬಗ್ಗೆ ನೋಡೋಣ. ಇದು ಖಾಲಿ ಮಡಿಕೆ. ಈಗ ಆ ಮಡಿಕೆ ಒಳಗೆ ನೀರ್ ಹಾಕ್ತಿವಿ. ಈಗ ಈ ಕಲ್ಲು ಕೆಂಪು ಕಾಸ್ತೀವಿ. ಈ ಕಲ್ಲು ಕೆಂಪು ಕಾದ್ಮೇಲೆ ಕೆಂಪು ಈಗ ಇದ್ರ ಮೇಲೆ ಔಷಧಿ ಹಾಕ್ತೀರಾ? ಇದ್ರ ಮೇಲೆ ಔಷಧಿ ಹಾಕೋದು ನೋಡ್ರಿ. ಈಗ ಹಾಕ್ತಾ ಇದೀವಿ ಕಲ್ಲ. ಈ ಕಲ್ಲಿಗೆ ಔಷಧಿ ಹಾಕ್ತೀರಾ? ಔಷಧಿ ಹಾಕ್ತಾ ಇದೀವಿ. ಕಲ್ಲಿನ ಮೇಲೆ ಔಷಧಿ ಹಾಕ್ತಿವಿ. ಆ ಕಲ್ಲು ಕಾದತ್ರ ಕೆಂಪುಗೆ. ಆ ಕಲ್ಲಿನ ಮೇಲೆ ಔಷಧಿ ಹಾಕಿ ಮುಚ್ಚಳ್ಕ ಮುಚ್ಚಿ ಕೊಳ್ಪೆ ಕೊಡ್ತೀವಿ ಕಿವಿಗೆ. ಈಗ ಬಿಳಿ ಕಾಣತ್ತಲ್ಲ, ಇದೆಲ್ಲ ಹುಳಮ್ಮ? ಬೆಳ್ಳಗದಾವಲ್ಲ ಅವೇಯ, ಬಿಳಿಕದಾವಲ್ಲ ಅವೇವ. ಹಲೋ, ನಮಸ್ತೆ. ನಮ್ಮ ಹೆಸರು ರುದ್ರಮ್ಮ ಅಂತ. ನಾವು ತರೀಕೆರೆ ತಾಲೂಕು, ಚಿಕ್ಕಮಗಳೂರು ಡಿಸ್ಟಿಕ್ಕು, ಬೇಲೇನಹಳ್ಳಿ ಅಂತ. ಈಗ 40 ವರ್ಷ ಆಯ್ತು ನಾವ್ ಇಲ್ಲಿ ಬಂದು. ಇದು ನಮ್ಮ ಅಜ್ಜ ಅಜ್ಜಿ ಕೊಡ್ತಾ ಇದ್ರು ಔಷಧಿನ. ಅದನ್ನ ಈಗ ನಾವು ಕಲ್ತ್ಕೊಂಡು ಈ ಗಿಡಮೂಲಿಕೆ ಔಷಧಿ 2 ಥರದ 3 ಥರದ ಔಷಧಿ ನಾವು ಬೆಣ್ಣೆ ಒಳಗೆ ಕಾಲಿಸಿ ಅಲ್ಲಿ ನೋವಿಗೆ ಕೊಡ್ತೀವಿ. ಆಮೇಲೆ ಪೈಲ್ಸಿಗೂ ಕೊಡ್ತೀವಿ, ಅದು ನಾಟಿ ಔಷಧಿನೇಯ. ತಲೆನೋವಿಗೂ ಕೊಡ್ತೀವಿ, ಅದು ನಾಟಿ ಔಷಧಿನೇಯ. ಈ ಥರ ಎಲ್ಲ ಭಾಳ ಜನ ಬಂದು ತಗೊಂಡು ಹೋಗ್ತಾ ಇದ್ದಾರೆ. ಎಲ್ಲರಿಗೂ ಕಮ್ಮಿ ಆಗೈತಿ. ಇದಕ್ಕೆ ಯಾವುದೇ ಎಫೆಕ್ಟ್ ಇಲ್ಲ, ಏನಿಲ್ಲ. ಇದಕ್ಕೆ ಸೈಡ್ ಎಫೆಕ್ಟ್ ಆಗಲಿ ಯಾವುದೇ ಆಗಲಿ ಯಾವ ಥರದಿಂದ ಯಾವುದು ಏನು ಎಫೆಕ್ಟ್ ಆಗಲ್ಲ. ಇದಕ್ಕೆ 2 ಸಲ ಎಲ್ಲ 3 ಸಲ ಬಂದು ತಗೊಂಡು ಹೋಗ್ಬಿಟ್ರೆ ಕಮ್ಮಿ ಆಗ್ಬಿಡುತ್ತೆ ಅಲ್ಲಿ ನೋವೆಲ್ಲವ. ಆ ತಲೆನೋವಿಗೂ ಅಷ್ಟೇ, ಪೈಲ್ಸಿಗೂ ಕೊಡ್ತೀವಿ, ಅದು ಅಷ್ಟೇ. ಅದು ನಾಟಿ ಔಷಧಿನೇಯ, ಅದಕ್ಕೂ ಕಮ್ಮಿ ಆಗ್ಬಿಡುತ್ತೆ. 3 ಸಲ ಕೊಡ್ತೀವಿ ಅದಕ್ಕೆ ಪೈಲ್ಸಿಗೆ, ಅದರಿಂದನೂ ಕಮ್ಮಿ ಆಗುತ್ತೆ. ಆಪ್ರೇಷನ್ ಮಾಡ್ಕೊಂಡಾರು ಇದು ಮಾಡ್ಕೊಂಡಾರು ಎಲ್ಲ ಬಂದು ತಗೊಂಡೋಗಿದ್ದಾರೆ. ಈಗಲೇ 40 ವರ್ಷ ಆಯ್ತು ನಾವು ಕೊಡ್ತಾ ಇದ್ದೀವಿ ಇದನ್ನ. ನಮ್ಮ ಅಜ್ಜ ಅಜ್ಜಿ ಕಲ್ತಿರೋದಿದೆ, ನಾವೇನು ಕಲ್ತಿದ್ದಲ್ಲ ಏನಲ್ಲ, ಅವರು ಕಲ್ತಿದ್ದ ನಾವು ಕಲ್ತ್ಕೊಂಡಿದ್ದೀವಿ. ಈಗ ಒಂದು 40 ವರ್ಷ ಆಯ್ತು. ಒಟ್ಟಿಗೆ ಭಾಳ ಕಡೆಯಿಂದನೂ ಬಂದು ತಗೊಂಡು ಹೋಗ್ತಿದಾರೆ ಔಷಧಿನ. ಎಲ್ಲ ಎಲ್ಲರಿಗೂ ಯಾರಿಗೇನು ತೊಂದರೆ ಆಗಿಲ್ಲ. ಯಾರು ಒಬ್ರು ಇಷ್ಟು ವರ್ಷ ಕೊಟ್ರು ನೀನ್ ನಮಗ್ ತೊಂದರೆ ಆಗೈತಿ, ನಮಗ್ ಅಲ್ಲಿ ನೋವು ಕಮ್ಮಿ ಆಗಿಲ್ಲ ಅಂತ ಯಾರು ಇದ್ ಮಾಡಿಲ್ಲ, ಬಂದಿಲ್ಲ ನಮಗೆ. ಒಟ್ಟು ಎಲ್ಲ ಕಮ್ಮಿ ಆಗೈತಿ ಅಂತಲೇ ಬಂದ್ ಬೇರೆ ಬೇರೆ ಎಲ್ಲ ಕಡೆ ಬಂದ್ ತಗೊಂಡ್ ಹೋಗ್ತಾ ಇದಾರೆ. ಕರ್ಕೊಂಡ್ ಕೊಡ್ಸ್ಕೊಂಡ್ ಹೋಗ್ತದಾರ ಒಟ್ಟಿಗೆ ಎಲ್ಲವ. ಬಟ್ ಅಲ್ಲಿ ನೋವಿಗಮ್ಮ ನೀವು ಕಿವಿಲ್ ಕೊಡ್ತಿರಲ್ಲ, ಕಿವಿಲಿ ಅಂದ್ರೆ ಅಣ್ಣ ಇದು ಕಿವಿಗೂ ಎಲ್ಲ ಏಕ ಇರ್ತಿತ್ತಲ್ಲ, ನರನಾಡಿಗಳೆಲ್ಲವ. ಈ ಹಲ್ಲು ನೋವು ಬಂದ್ರೆ ತಲೆನೋವೆಲ್ಲ ಬರುತ್ತೆ. ಆ ಹಲ್ಲು ನೋವಿನ ವಾಸನೆ ಹೊಗೆ ಎಲ್ಲ ಕಿವಿ ಒಳಕ್ಕೆ ಎಲ್ಲ ಹೋದ್ಮೇಲೆ ಆ ಹೊಗೆ ಮೂಲಕವ ಎಲ್ಲ ಬರ್ತಾವ ಹುಳ. ಅವು ಹೊಗೆ ಮೂಲಕ ಹೊಗೆ ಹುಳ ಬರೋದ್ಕಿಂತವ ಈ ನೋವು ಹೊಗೆ ಹೋಗುತ್ತಲ್ಲ, ಆ ಹೊಗೆಯಿಂದಾನೇ ಎಷ್ಟೋ ಕಮ್ಮಿ ಆಗ್ಬಿಡುತ್ತೆ ಹಲ್ಲು ನೋವು. ಈ ತರ ಎಷ್ಟು ಸಲ ಕೊಡ್ತೀರಮ್ಮ ಹಲ್ಲು ನೋವಿಗೆ? ಈ ಸಲ ಅಂದ್ರೆ 2 ಸಲ ಕೊಡ್ತೀವಿ. 2 ಸಲ ತಪ್ಪಿದ್ರೆ 3 ಸಲ ಕೊಡ್ತೀವಿ. 15 ಒಂದ್ಸಲ ಒಂದ್ಸಲ. ಈಗ ತಗ್ಸ್ಕೊಂಡೋಗ 4-5 ದಿವಸ ಬಿಟ್ಟು ಮತ್ತೊಂದ್ಸಲಿ ಬಂದು ತಗ್ಸ್ಕೊಂಡ್ ಹೋಗ್ಬೇಕಾ. ಆಮೇಲೆ ಒಂದು 18 ದಿವಸ ಬಿಟ್ಟು ಒಂದ್ಸಲಿ,
ಆಮೇಲೆ 15 ದಿವಸ ಬಿಟ್ಟು ಒಂದ್ಸಲಿ. ಕೆಲ ಜನ ನೋವು ಇದ್ರೆ ಬರ್ತಾರೆ, ನೋವು ಕಮ್ಮಿ ಆದರೂ ಬರಲ್ಲ. ಅವ್ ಯಾವಾಗ ಅಂದ್ರೆ ತಿಂಗಳಿಗೋ 2 ತಿಂಗಳಿಗೋ ಬಂದು ಹಾಕ್ಸ್ಕೊಂಡು ಹೋಗ್ತಾರೆ. ಮತ್ತೆ ಅಲ್ಲಿ ನೋವು ಮತ್ತೆ ಅಲ್ಲಿ ಉಳ್ಕಾಗಲ್ಲ ಅಲ್ಲೂ ಮತ್ತೆ ಉಳ್ಕಾಗೋದಿಲ್ಲ, ಹುಳನೂ ಇರೋದಿಲ್ಲ, ಎಲ್ಲ ಕ್ಲೀನ್ ಆಗಿ ಬಂದ್ಬಿಡ್ತಾವಲ್ಲ. ಕೆಲವು ಜನ ಒಂದ್ಸಲಿ ಹಾಕ್ಸ್ಕೊಂಡು ಹೋದವ್ರಿಗೆ ಒಂದು 5-6 ವರ್ಷ ತನಕ ಅಲ್ಲಿ ನೋವು ಬರಲ್ಲ ಅವ್ರಿಗೆ. ಕೆಲವು ಜನರಿಗೆ ಬರ್ತಿತ್ತು, ಮತ್ತೆ 2 ತಿಂಗಳು 3 ತಿಂಗಳು ಬಿಟ್ಟು ಮತ್ತೆ ಬಂದು ಹಾಕ್ಸ್ಕೊಂಡು ಹೋಗ್ತಾರೆ. ಅವ್ರಿಗೆ ನಾವು ಹೇಳ್ತೀವಿ ಒಂದು ವಾರ 15 ದಿವಸ ಬಿಟ್ಟು 3 ಸಲ ಬಂದು ಹಾಕ್ಸ್ಕೊಂಡು ಹೋಗ್ರಿ ಅಂತ. ಅವರು ಅದೇ ನೋವು ಕಮ್ಮಿ ಆಗೈತಿ ಅಂತಂದು 2-3 ತಿಂಗಳ ತನಕ ಬರಲ್ಲ, ಆಮೇಲೆ ಮತ್ತೆ ಬಂದು ಹಾಕ್ಸ್ಕೊಂಡು ಹೋಗ್ತಾರೆ. ಅವು ಕಮ್ಮಿ ಆಗಿರುತ್ತೆ ಅವ್ರಿಗೆಲ್ಲ. ಪೈಲ್ಸಿಂದು 3 ಥರದ್ದು 3 ಸಲ ಕೊಡ್ತೀವಿ ಅಣ್ಣ ಅದಕ್ಕೆ. ಪೈಲ್ಸಿಗೆ ಅದು ಆಪ್ರೇಷನ್ ಮಾಡಿಸ್ಕೊಂಡವ್ರೆಲ್ಲ ಬಂದು ಮತ್ತೆ ಮೊಳಕೆ ಬಂದಾರೆಲ್ಲ ತಗೊಂಡಿದ್ದಾರೆ. ಅದು 3 ಥರ ಐತದ್ರ ಪೈಲ್ಸಿಂದು. ಒಂದು ಮೊಳಕೆ ಬರೋದು, ಒಂದು ಸುತ್ತ ಗಾಯ ಆಗಿ ಕೆಂಪಗಾಗೋದು, ಒಂದು ಇನ್ನೊಂದು ಥರ ಬರೀ ರಕ್ತ ಬೀಳ್ತಿ ಉರಿ ಆಗುತ್ತೆ. ಆ ಮೆಡಿಸಿನ್ ಎಲ್ಲ ಕಮ್ಮಿ ಆಗುತ್ತೆ. ಅದಕ್ಕೆಲ್ಲ ನಾನು ಕೊಡ್ತೀನಿ, 3 ವಾರ ಕೊಡ್ತೀನಿ. ಈ ಭಾನುವಾರ ತಗೊಂಡ್ರೆ ಗುರುವಾರ, ಭಾನುವಾರ ಮತ್ತೆ ಭಾನುವಾರ 3 ಸಲ ತಗೋಬೇಕು. ಅದಕ್ಕೆ ಪಥ್ಯ ಇರಬೇಕು. ರಾಗಿ ಮುದ್ದೆ ಉಣ್ಬಾರ್ದು, ಮಳೆಹುಳಿ ಕಾಳು ಸಾರು ತಿನ್ಬಾರ್ದು, ಹಸಿಮೆಣಸಿನ್ಕಾಯಿ, ಮುಳುಗಾಯಿ, ಆಲೂಗೆಡ್ಡೆ ಇವನು ತಿನ್ಬಾರ್ದು. ಮತ್ತೆ ಚಿಕನ್ ಮಟನ್ 1 ತಿಂಗಳು ತಿನ್ಬಾರ್ದು. 1 ತಿಂಗಳ ತನಕ ಕರೆಕ್ಟಾಗಿ ಪಥ್ಯ ಮಾಡಿಬಿಟ್ರೆ ಆರಾಮಾಗ್ಬಿಡ್ತೈತಿ. ಮತ್ತೆ ನೀವು ಆಸ್ಪತ್ರೆ ಹೋಗೋದು ಬೇಡ, ಆಪರೇಷನ್ ಮಾಡಿಸೋದು ಬೇಡ, ಏನು ಬೇಡ. ಇಲ್ಲಿ ಇದ್ರ ತಗೊಬ್ರಿಗೆ ಕೊಟ್ಟಿದ್ವಿ ನಾವು, ಅಂತರಗಟ್ಟೆ ಹತ್ರವ. ಅವ್ರಿಗೆ ಅಲ್ಲೇ 60 ವರ್ಷ ಆಗಿತ್ತು. ಅಂಥವ್ರಿಗೆ ಬಂದು ತಗೊಂಡೋಗಿದ್ರು. ಅವ್ರಿಗೆಲ್ಲ ಪೂರ್ತಿ ಗುಣ ಆಗಿತ್ತು. ಈಗ ಅಲ್ಲೇ ಒಂದು 10-12 ವರ್ಷ ಆತ ಅವ್ರಿಗೆ. ಅವರು 4-5 ಜನ ಕರ್ಕೊಂಬಂದು ಕೊಡ್ಸ್ಕೊಂಡು ಇದ್ದಾರೆ. ಈಗ್ಲೂ ಮೊನ್ನೆ ಒಬ್ರು ಬಂದು ತಗೊಂಡು ಹೋದ್ರು ಗುರುವಾರ. ಅವ್ರಿಗೆ 3 ಸಲ ಆಯ್ತು ಶಿವಮೊಗ್ಗದವ್ರು. ಅವ್ರಿಗೂ ಪರವಾಗಿಲ್ಲಂತೆ, ರಕ್ತ ಬೀಳೋದು. ಒಟ್ಟು ಬಹಳ ಜನ ಕೊಟ್ಟಿದೀವ್ರಿ. ಇದೇನು ಎಫೆಕ್ಟ್ ಇಲ್ಲ, ಏನಿಲ್ಲ. ಒಟ್ಟಿಗೆ ನಾವು ಮೊಸರನ್ನ ಕೊಡ್ತೀವಿ, ನಾಟಿ ಔಷಧಿ ಅದು. ಅದನ್ನ ಮೊಸರಿನಾಗ ಬೆಳಗ್ಗೆ ಹಾಳೊಟ್ಟಿಗೆ ಬರ್ಬೇಕಷ್ಟೇ, ಏನು ತಿನ್ಬಾರ್ದು, ಕುಡಿಯಂಗಿಲ್ಲ, ಟೀ ಪೈನು ಕುಡಿಯಂಗಿಲ್ಲ. ಹಾಳೊಟ್ಟಿಗೆ ಬಂದು ಕುಡಿದು ಹೋಗ್ಬಿಟ್ರು ಮುಗಿತಷ್ಟೇ. ಅದೇನು ವಿಷ ಅಲ್ಲ, ಏನು ಅಲ್ಲ. ಮೊಸರಿನಾಗೆ ಕೊಡ್ತೀನಿ ಬರೀ. ಒಟ್ಟು ಎಲ್ಲದಕ್ಕೂ ಆರಾಮಾಗೈತೆ ನೋಡೋಣ. ಅದು ತಲೆನೋವಿಗೂ ಮೂಗಿಗೆ ಕೊಡ್ತೀನಿ ಔಷಧಿ ನಾನು. ಅದಕ್ಕೇನು ವಾರಗಾರ ಏನಿಲ್ಲ. ಆ ಮೂಗಿಗೆ ಹಿಂಡ್ತೀನಿ ನಾನು ಔಷಧಿ. ಅದು ಅರ್ಧ ನೋವು ಇರ್ಲಿ, ಪೂರ್ತಿ ತಲೆನೋವು ಇರ್ಲಿ, ಆ ಮೂಗಿಗೆ ಒಂದೇ ಸಲ ಹಿಂಡಿ ಮೂಗಿಗೆ ಒಂದೊಂದನ್ನೇ ಹಾಕ್ಬಿಟ್ರೆ ಮುಗೀತು, ಮತ್ತೆ ತಲೆನೋವೇ ಬರಲ್ಲ. ಯಾವುದೇ ರೀತಿ ಯಾರಿಗೂ ಇಲ್ಲ ಯಾವ್ದು ಎಫೆಕ್ಟ್ ಇಲ್ಲ ಇದಕ್ಕೆ. ಈಗ ಬಹಳ ವರ್ಷದಿಂದ ಕೊಡ್ತದೀನಿ. ತಲೆನೋವಿಗೆ ಆಗ್ಲಿ ಎದಕ್ಕಾಗ್ಲಿ ಯಾರಿಗೂ ಏನು ಎಫೆಕ್ಟ್ ಏನು ಆಗಿಲ್ಲ ನೋಡೋಣ. ಚೆನ್ನಾಗಿದೆ. ಎಲ್ಲರಿಗೂ ಚೆನ್ನಾಗೈತೆ. ಅವರೇ ಬಂದ್ ಹೇಳಿ ಬೇರೆಲ್ಲ ಕರ್ಕೊಂಡ್ ಬರ್ತಾರೆ. ನಾವು ಕೊಡಕತ್ತಿ ಈಗ ಅಲ್ಲೇ 20 ವರ್ಷ 25 ವರ್ಷ ಆಯ್ತು. ನಿಮ್ ತಂದೆಯವರು 40 ವರ್ಷದಿಂದ ನಾವ್ ಇವ್ರು ಬಂದಾಗಿಂದ ಕೊಡ್ತಾ ಇದ್ವಿ. ಆದ್ರೂ ಅಷ್ಟೇ ಯಾರು ಬರ್ತಿರ್ಲಿಲ್ಲ ಜನ. ಈಗ ಒಂದ್ 20-25 ವರ್ಷದಿಂದ ಬಹಳ ಜನ ಬರ್ತದಾರ ಈಗ.